ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣದ ವಿಚಾರವಾಗಿ ಕಳೆದ 2 ದಿನದಿಂದ ಬಹಳ ಕಠಿಣ ಪರಿಸ್ಥಿತಿಯನ್ನ ನಾವು ಕೂಡ ಎದುರಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿರುವಂತದ್ದು, ವಿಮಾನ ದುರಂತದಲ್ಲೇ ನಾನು ನಮ್ಮ ತಂದೆಯನ್ನ ಕಳೆದುಕೊಂಡಿದ್ದೀನಿ, ತಮ್ಮವರನ್ನ ಕಳೆದುಕೊಂಡಂತಹ ನೋವನ್ನ ನಾನು ಅನುಭವಿಸ್ತಾ ಇದ್ದೀನಿ. ರಕ್ಷಣಾ ತಂಡಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ನಿನ್ನೆ ಸಂಜೆ 5 ಗಂಟೆಗೆ ದುರಂತ ಸ್ಥಳದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿರುವಂತದ್ದು. ಸದ್ಯ ಬ್ಲಾಕ್ ಬಾಕ್ಸ್ ಡಿಕೋಡ್ ಮಾಡುವ ಪ್ರಕ್ರಿಯೆ ಕೂಡ ಇದೀಗ ಆರಂಭವಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಬ್ಲಾಕ್ ಬಾಕ್ಸ್ ಅಲ್ಲೇ ಎಲ್ಲಾ ರೀತಿಯ ಮಾಹಿತಿ ಸಿಗಲಿದೆ. ತಾಂತ್ರಿಕ ಸಮಿತಿ ತನಿಖೆಯ ನಂತರ ನಿಖರ ಕಾರಣ ಗೊತ್ತಾಗುತ್ತೆ. ದೆಹಲಿಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಏನು ವಿಮಾನ ಪತನವಾಗಿತ್ತು, ಕಳೆದ 2 ದಿನದಿಂದ ಬಹಳ ಕಠಿಣ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಎಲ್ಲವೂ ಸುಟ್ಟು ಕರಕಲಾಗಿತ್ತು. ಅಲ್ಲಿ ಸುಟ್ಟಿರುವಂತಹ ದೇಹಗಳು ಇರಬಹುದು ಅಥವಾ ಆ ಒಂದು ಫ್ಲೈಟ್ ನ ತುಂಡುಗಳೇನಿತ್ತು ಬ್ಲಾಸ್ಟ್ ಆಗಿ ಎಲ್ಲವೂ ಕೂಡ ಹಾಳಾಗಿತ್ತು. ಈ ಒಂದು ಪರಿಸ್ಥಿತಿಯನ್ನ, ಕಠಿಣ ಪರಿಸ್ಥಿತಿಯನ್ನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ದುರಂತದಲ್ಲಿ ನಮ್ಮ ತಂದೆ ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ತಮ್ಮವರನ್ನ ಕಳೆದುಕೊಂಡ್ರೆ ಯಾವ ರೀತಿ ನೋವಾಗುತ್ತೆ ಅನ್ನುವಂಥದ್ದು ನಮಗೂ ಕೂಡ ಅರ್ಥ ಆಗ್ತಾ ಇದೆ. ಇನ್ನು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿದೆ. ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಎಲ್ಲಾ ರೀತಿಯ ಮಾಹಿತಿ ಸಿಗುತ್ತೆ. ಹಾಗಾಗಿ ರಕ್ಷಣಾ ತಂಡಗಳು ತಕ್ಷಣ ಕಾರ್ಯ ಕೂಡ ನಿರ್ವಹಿಸ್ತಾ ಇದೆ. ನಿನ್ನೆ ಸಂಜೆ 5 ಗಂಟೆಗೆ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿರುವಂತದ್ದು. ಸದ್ಯ ಬ್ಲಾಕ್ ಬಾಕ್ಸ್ ಕೂಡ ಡಿಕೋಡ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ತಾಂತ್ರಿಕ ಸಮಿತಿ ತನಿಖೆಯ ನಂತರ ನಿಖರ ಕಾರಣ ಏನು ಅಂತ ಹೇಳಿ ಗೊತ್ತಾಗುತ್ತೆ. ದೆಹಲಿಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ. ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ ನೋಡಿ. ಇಷ್ಟು ದಿನ ಅಂದ್ರೆ ನಿನ್ನೆ ಮತ್ತೆ ಮೊನ್ನೆ ಬ್ಲಾಕ್ ಬಾಕ್ಸ್ ಸಿಗ್ತಾ ಇಲ್ಲ, ಒಂದಷ್ಟು ತನಿಖೆ ನಡೀತಾ ಇದೆ, ಸಿಕ್ಕೇ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಇದೀಗ ಪತ್ತೆ ಆಗಿರುವಂತದ್ದು. ದೆಹಲಿಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ, ಸ್ವತಃ ಅವರೇ ಹೇಳಿದ್ದಾರೆ, ಇದೀಗ ಬ್ಲಾಕ್ ಬಾಕ್ಸ್ ಫೈನಲಿ ಸಿಕ್ಕಿಬಿಟ್ಟಿದೆ ಅಂತ ಹೇಳಿ. ಎಐಬಿ ತಂಡದಿಂದ ಬ್ಲಾಕ್ ಬಾಕ್ಸ್ ಡಿಕೋಡ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ತಾಂತ್ರಿಕ ಸಮಿತಿ ತನಿಖೆಯ ನಂತರ ನಿಜವಾಗ್ಲೂ ಕಾರಣ ಏನು ಈ ಒಂದು ದುರಂತಕ್ಕೆ ಅಂತ ಗೊತ್ತಾಗಲಿದೆ. ಅಪಘಾತಕ್ಕೂ ಮುನ್ನ, ಅದಾದ ಮೇಲೆ ನಂತರ ಏನಾಯ್ತು ಅಂತ ಹೇಳಿ ಗೊತ್ತಾಗತ್ತೆ. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆಯಷ್ಟೇ. ಇದೀಗ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಕಾರಣ ಏನು, ಯಾಕೆ ಅಂತಂದ್ರೆ 10 ಹಲವು ಕಾರಣಗಳ ಒಂದು ಲಿಸ್ಟ್ ಏನಿತ್ತು, ತುಂಬಾ ಕಾರಣಗಳು ಇದೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ ಫೈನಲಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾವು ಹೇಳ್ದಂಗೆ ಬ್ಲಾಕ್ ಬಾಕ್ಸ್ ಅನ್ನೋದು ಬಹಳ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಸದ್ಯಕ್ಕೆ ಪತ್ತೆ ಆಗಿರುವಂತದ್ದು ನಿಜಕ್ಕೂ ಒಳ್ಳೆಯ ವಿಚಾರ. ಎಐಬಿ ತಂಡದಿಂದ ಬ್ಲಾಕ್ ಬಾಕ್ಸ್ ಡಿಕೋಡ್ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಬ್ಲಾಕ್ ಬಾಕ್ಸ್ ನಲ್ಲಿ ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಆ ಒಂದು ದುರಂತ ಆದ ನಂತರ ಅಥವಾ ದುರಂತದ ಸಮೀಪದಲ್ಲಿ ಏನೆಲ್ಲ ಅಲ್ಲಿ ಮಾತುಕತೆ ಆಗಿದೆ, ಪೈಲಟ್ ಇರಬಹುದು ಅಥವಾ ಅಲ್ಲಿದ್ದಂತಹ ಪ್ರಯಾಣಿಕರು ಇರಬಹುದು, ಏನ್ ಮಾತಾಡಿದ್ದಾರೆ, ಫೈನಲಿ ಎಂಡ್ ಆಫ್ ದಿ ಮೂಮೆಂಟ್ ಅಲ್ಲಿ ಏನು ಸಂದೇಶ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದು ಅಥವಾ ಕಾರಣ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಇದರಲ್ಲಿ ಆಡಿಯೋ ಮೂಲಕ ರೆಕಾರ್ಡ್ ಆಗಿರುತ್ತೆ ಬ್ಲಾಕ್ ಬಾಕ್ಸ್ ನಲ್ಲಿ. ಈ ಒಂದು ಬ್ಲಾಕ್ ಬಾಕ್ಸ್ ಫೈನಲಿ ಸಿಕ್ಕಿರುವಂತದ್ದು. ಇದೀಗ ತಾಂತ್ರಿಕ ಸಮಿತಿ ತನಿಖೆ ಕೂಡ ನಡೀತಾ ಇದೆ. ಇದರಲ್ಲಿ ನಿಜವಾಗ್ಲೂ ನಿಖರ ಕಾರಣ ಏನಿದೆ ಅಂತ ಹೇಳಿ ಗೊತ್ತಾಗತ್ತೆ. ಬೋಯಿಂಗ್ 787 ಶ್ರೇಣಿಯ ವಿಮಾನಗಳ ಪರಿಶೀಲನೆ ಇದೀಗ ಆರಂಭ ಆಗಿರುವಂತದ್ದು. ಈ ಒಂದು ವಿಚಾರದಲ್ಲಿ ನಿನ್ನೆ ವಿಮಾನ ದುರಂತ ಏನ್ ಸಂಭವಿಸಿತ್ತು, ಈ ಒಂದು ವಿಚಾರದಲ್ಲಿ ಬೋಯಿಂಗ್ 787 ಶ್ರೇಣಿಯ ವಿಮಾನಗಳ ಪರಿಶೀಲನೆ ಆರಂಭವಾಗಿದೆ. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸ್ವತಃ ಈ ಹೇಳಿಕೆ ಕೊಟ್ಟಿದ್ದಾರೆ. ಡಿಜಿಸಿಐ ನಿಂದ ಈಗಾಗಲೇ ನಾವು ಆದೇಶ ಕೂಡ ಮಾಡಿದ್ದೀವಿ ಈ ಒಂದು ವಿಚಾರದಲ್ಲಿ. ಯಾಕೆ ಅಂತಂದ್ರೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಈಗಾಗಲೇ ದುರಂತ ಆಗ್ಬಿಟ್ಟಿದೆ. ಹಾಗಾಗಿ ಪರಿಶೀಲನೆ ನಡೀತಾ ಇದೆ. ಬೋಯಿಂಗ್ 787 ಶ್ರೇಣಿಯ ವಿಮಾನಗಳ ವಿಸ್ತೃತ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ನಮ್ಮ ದೇಶದಲ್ಲಿ ಒಟ್ಟು 34 ಈ ರೀತಿಯ ವಿಮಾನಗಳು ಇದೆ.
ಹಾಗಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆ ಆಗ್ಬಾರ್ದು. ಯಾಕೆ ಅಂತಂದ್ರೆ ಇಂತಹ ವಿಮಾನಕ್ಕೆ ಮುಂದೆ ನಾವೇ ಆಗ್ಲಿ ಅಥವಾ ನೀವೇ ಆಗ್ಲಿ ಒಂದು ಪ್ರಯಾಣ ಬೆಳೆಸ್ಬೇಕು ಅಂತಂದ್ರೆ 10 ಸಾರಿ ಯೋಚನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಮತ್ತೆ ಇದೇ ರೀತಿ ದುರ್ಘಟನೆ ಆಗ್ಬಿಟ್ರೆ ನಾವು ಕೂಡ ಸತ್ ಹೋದ್ರೆ ಅನ್ನುವಂತಹ ಭಯ ಇರುತ್ತೆ. ಎಂತವ್ರಿಗಾದ್ರೂ ಬೇಡವೇ ಬೇಡ ಸವಾಸ ಅಂತ ಯೋಚನೆ ಮಾಡ್ತೀವಲ್ವಾ ನಾವಾದ್ರೂ ಕೂಡ. ಹಾಗಾಗಿ ಈ ವಿಚಾರದಲ್ಲಿ ಈಗಾಗಲೇ 8 ವಿಮಾನಗಳು ಇದೆ ಈ ರೀತಿಯಾದಂತದ್ದು. ಹಾಗಾಗಿ ಎಲ್ಲಾ ವಿಮಾನಗಳಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ತಕ್ಷಣದಿಂದ ಉಳಿದ ವಿಮಾನಗಳ ಪರಿಶೀಲನೆಗೆ ಸೂಚನೆ ಕೂಡ ನೀಡಿದ್ದೇವೆ ಅಂತ ಹೇಳಿ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿರುವಂತದ್ದು. ಇನ್ನು ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಕೂಡ ನಡೆಯಲಿದೆ. ಹೌದು, ನಿನ್ನೆ ಅಷ್ಟೇ ಬೇರೆ ದೇಶದಿಂದ ಒಂದಷ್ಟು ತನಿಖಾ ತಂಡ ಏನಿದೆ ಈಗಾಗಲೇ ಬಂದು ಆಗಮಿಸಿದೆ ಈ ಒಂದು ಘಟನೆ ಏನ್ ನಡೆದಿತ್ತು ಈ ಒಂದು ಸ್ಥಳಕ್ಕೆ. ಹಾಗಾಗಿ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಕೂಡ ನಡೆಯಲಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿರುವಂತದ್ದು 3 ತಿಂಗಳಲ್ಲಿ ವರದಿ ಸಲ್ಲಿಸಲು ಸಮಿತಿ ಸೂಚನೆ ನೀಡಿದ್ದೇವೆ. 3 ತಿಂಗಳ ಸಮಯ ಇರೋದು. 3 ತಿಂಗಳಲ್ಲಿ ಏನಾಯ್ತು ಹೇಗಾಯ್ತು ಪ್ರತಿಯೊಂದು ಮಾಹಿತಿ ಇಲ್ಲಿ ಕೊಡ್ಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ 270ಕ್ಕೆ ಏರಿದೆ ಸಾವಿನ ಸಂಖ್ಯೆ ಏನಿದೆ. 270 ಜನ ಸತ್ತಿರುವಂತದ್ದು. ಮೊದಲಿದ್ದಿದ್ದು ಮಾಹಿತಿ 133, ಅದಾದ ಬಳಿಕ 142ಕ್ಕೆ ಬಂತು. ಇದೀಗ 270ಗೆ ಬಂದಿದೆ ಸಾವಿನ ಸಂಖ್ಯೆ ಏನಿದ್ದು ಈ ವಿಚಾರದಲ್ಲಿ. ಹಾಗಾಗಿ ಕೇವಲ 3 ತಿಂಗಳು ಸಮಯ ಇದೆ ವರದಿ ಸಲ್ಲಿಸೋದಕ್ಕೆ. ಸಮಿತಿಗೆ ಸೂಚನೆ ಕೂಡ ನೀಡಿದ್ದೀವಿ. ಗೃಹ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಉನ್ನತ ತಜ್ಞರು ದುರಂತದ ತನಿಖೆಯನ್ನ ನಡೆಸಲಿದ್ದಾರೆ. ಎಲ್ಲಾ ಆಯಾಮದಲ್ಲೂ ತನಿಖೆ ನಡೆಸಬೇಕು ಅಂತ ಹೇಳಿ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. And for everyone else, the accident that has happened near Ahmedabad airport shook the entire nation, and my deepest condolences to all the families who have lost their loved ones in the incident. I have also personally lost my father in a road accident. So to a certain extent, I can understand the pain and anguish that the family members are feeling. And in fact, it was a moment of shock right after we got to know about the incident. But even in that disbelief, I personally rushed to the site to oversee what needs to be done, what support needs to be provided. And that was the attitude of the government of Gujarat also. The attitude was the same from government of India and the other people at the ministry also. And once we rushed to the site, we already saw this was just within hours of the happening of the incident. So once I arrived at the site, the government of Gujarat already put in the necessary rescue teams. The response teams from all the concerned departments were working on ground actively, trying to rescue whatever is possible, trying to cut down the fire and to move the debris so that the bodies can be sent to the hospital at the earliest. And with the timely response, things were able to move much faster than as was expected after looking at how the crash has happened at the site. And from the ministry, taking utmost seriousness of the incident, the Aircraft Accident Investigation Bureau, which was formed specifically to look into the accidents that happen around aircrafts, was immediately mobilized, and the GO team from the AIB, including 5 members constituting DG AIB, was also immediately rushed to the site to start the investigation process. And since day one, within hours itself, the AIB has started its process of investigation.
And yesterday, they have added 2 more members to the investigation, one from the forensics team, one from the medical team. And they would be doing it in future also as necessary. Whichever expert is required, they will be adding them to the investigation. And one important update from the technical investigation, which is happening through the AIB, is the recovery of the black box yesterday around 5 p.m. from the site. The AIB team believes that this decoding of the black box is going to give a in-depth insight into what would have actually happened during the process of the crash or moments before the crash itself. So we are also eagerly waiting for what the results or the report is going to be once the AIB goes through its full investigation. And like I said, taking utmost seriousness of the incident and to further investigate into the incident and to look into all the theories or other information that is going around this incident, we felt it would be much better to have another committee also overlooking into this crash and also the safety. So yesterday I have announced it before only that we are going to form another high-level committee before. And immediately we have constituted the committee also yesterday under the chairmanship of Home Secretary. And like our initial thought, we wanted to have experts in the committee from various sectors and not less than any joint secretary level. So accordingly, we have constituted the committee. We have circulated the order also of the high-level committee which is going to investigate this crash. So like I said, the Home Secretary is going to be the chairman of the committee, Secretary Ministry of Civil Aviation, Additional Secretary from MHA, one representative from the state of Gujarat where the incident actually happened, representative from State Disaster Response Authority, Government of Gujarat, Police Commissioner Ahmedabad, DG Inspection and Safety from the Indian Air Force, DG BCAS, which is the Bureau of Civil Aviation Security, DG DGCA, Special Director from IB, and Director from the Directorate of Forensic Sciences Services.